ಕೃಷಿ ಸಚಿವರ ಕ್ಷೇತ್ರ ಬೆಳ್ಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಅಥವಾ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಪಟ್ಟಣ ಪಂಚಾಯಿತಿಯಲ್ಲಿ 98% ಹಣ ನುಂಗಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಗೃಹ ಸಚಿವರ ಒಂದು ಊರಲ್ಲಿ ಈ ರೀತಿಯಾಗಿ ಆಗಿದೆ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕೃಷಿ ಸಚಿವರ ಒಂದು ಕ್ಷೇತ್ರ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರುವಂತಹ ನವೀನ್ ಜೈನ್ ಅವರು ಸ್ವಪಕ್ಷದ ಒಂದು ಭ್ರಷ್ಟಾಚಾರವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಕೂಡ ಆಗ್ತಾ ಇದೆ. ಆದಿಚುಂಚನಗಿರಿ ಒಂದು ಕ್ಷೇತ್ರ ಮತ್ತು ಬೆಳ್ಳೂರು ಕ್ರಾಸ್ BGS ಯೂನಿವರ್ಸಿಟಿ ಏನಿದೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇವೆಲ್ಲವೂ ಕೂಡ ಸಮೃದ್ಧಿಯಾಗಿದ್ದರೂ ಕೂಡ ಪಟ್ಟಣ ಪಂಚಾಯಿತಿಗೆ ಅಮೂಲ್ಯವಾದಂಥ ಒಂದು ವಹಿವಾಟು ನಡೀತಾ ಇದೆ. ಆದರೆ ಭ್ರಷ್ಟಾಚಾರ ಇಲ್ಲಿ ತಾಂಡವ ಆಡ್ತಾ ಇದೆ, ಬಂದಾನುದಾನದಲ್ಲಿ ದುರ್ಬಳಕೆ ಆಗ್ತಾ ಇದೆ ಎಂಬ ಆರೋಪವನ್ನು ಕಾಂಗ್ರೆಸ್ ಪಕ್ಷದ ಬೆಳ್ಳೂರು ಪಟ್ಟಣದ ಪಂಚಾಯಿತಿಯ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರುವಂತಹ ನಿತಿನ್ ಅವರು ಅಧಿಕಾರಿಗಳ ಮುಂದೆ ಕೊನೆಯ ದಿನ ಅವರು ವಿದಾಯ ಹೇಳುವಂತಹ ಒಂದು ಭಾಷಣದಲ್ಲಿ ಎಲ್ಲ ವಿಚಾರಗಳನ್ನು ತೆರೆದಿಟ್ಟಿದ್ದಾರೆ. ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು 98% ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ವಿಚಾರವನ್ನು ಕಾಂಗ್ರೆಸ್ ಒಂದು ಸ್ವಪಕ್ಷದ ಒಂದು ಸದಸ್ಯರ ಮುಂದೆನೇ ತೆರೆದಿಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನು ಕೂಡ. ಗ್ರಾಮ ಪಂಚಾಯತಿಗೂ ಟೌನ್ ಪಂಚಾಯತಿಗೂ ವ್ಯತ್ಯಾಸ ಏನೂ ಇಲ್ಲ. ಮುಂಚೆ 8 ವರ್ಷದಿಂದ ಹೆಂಗಿದ್ದೀವಿ ಈಗಲೂ ಹಂಗೆ ಇದ್ದೀವಿ. ಇಲ್ಲಿ ಬೆಳ್ಳೂರು ಟೌನ್ ಪಂಚಾಯತಿ ಯಾರೂ ಸ್ಪಂದಿಸಿಲ್ಲ. ಕೆಲಸ ಮಾಡಿರೋದು ಒಬ್ಬರೇ, ಯಾರು ಕಸ ಗುಡಿಸೋರು ಒಬ್ಬರೇ. ನನ್ನ ಪ್ರಕಾರ ಇಲ್ಲಿ ಪಟ್ಟಣ ಪಂಚಾಯತಿ ಆದಾಗಲಿಂದ ಕೆಲಸ ಮಾಡಿರೋದು ಮಾತ್ರ ಕಸ ಗುಡಿಸೋರು ಇವ್ರು ಯಾರು ಪೌರ ಕಾರ್ಮಿಕರು ಮಾತ್ರ ಅಂತ ನಾನು ಅಂದ್ಕೊಂಡಿರೋದು. ಇನ್ನೇನೂ ಆಗಿಲ್ಲ. ಏನು ಕೆಲಸ ಆಗೈತೆ ಬೆಳ್ಳೂರಿಗೆ ಬಂದಿರೋದು ಒಂದು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ನಮಗೆ ಬಂದಿರೋ ಅನುದಾನಕ್ಕೂ ಇಲ್ಲಿ ಕೆಲಸ ಆಗಿರೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಬರೀ ಖರ್ಚು ವೆಚ್ಚ ಮಾಡೋದೇ ಹೊರತು ಕೆಲಸ ಅಂತೂ ಏನೂ ಮಾಡಿಲ್ಲ. ನಮ್ಮ ವಾರ್ಡ್ಗೆ ಏನೂ ಮಾಡಿಲ್ಲ. ಯಾರೋ ಕೆಲವರು ಒಂದು 2-3 ಜನಕ್ಕೆ ಆಗಿರ್ಬೋದು ಅಷ್ಟೇ, ಮಿಕ್ಕಿದ್ದು ಇನ್ನೇನೂ ಆಗಿಲ್ಲ ಈ ಪಂಚಾಯತಿಗೆ. ನನ್ನ ಅನಿಸಿಕೆ. ಬೇರೆಯವ್ರದ್ದು ಏನೇನು ಅನ್ಕೈತೆ ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. 10 ರೂಪಾಯಿ ಬಂದಿದ್ರೆ ದುಡ್ಡು, 2 ರೂಪಾಯಿ ಕೆಲಸ ಆಗೈತೆ, 8 ರೂಪಾಯಿ ಎಲ್ಲೋ ಆಗೈತೆ ನನಗೆ ಗೊತ್ತಿಲ್ಲ. ಖರ್ಚು ಮಾತ್ರ ಲಕ್ಷ ತೋರಿಸೋರೆ. ನನ್ನ ವಾರ್ಡ್ ಒಂದು 25 ಲಕ್ಷ ರೂಪಾಯಿ ಕೊಟ್ಬಿಟ್ಟಿರಿ. ಇಡೀ ರೋಡು ಚರಂಡಿ ಒಂದು 30 ಲಕ್ಷ ರೂಪಾಯಿಗೆ ಆಗೋಗುತ್ತೆ ನಾವು ಟೋಟಲ್ ಆಗಿ. ಇರೋ ಚಿಕ್ಕ ವಾರ್ಡ್ಗೆ ಇವರು ಕೊಡೋಕ್ಕಾಗಿಲ್ಲ. ಇಲ್ಲಿ ಲಕ್ಷ ಖರ್ಚು ಮಾಡೋರೆ. 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ ವರ್ಷಾನ್ಗಟ್ಟಲೆಯಿಂದ ಖರ್ಚು ಮಾಡ್ಕೊಂಡು ಬಂದವರು. ವರ್ಷದ್ದು ನನ್ನ ಲೆಕ್ಕ 8 ವರ್ಷದಿಂದ ನಾನು ಮೆಂಬರ್ ಆಗಿರೋದೇ ನಾನು ಬೇಸ್ಟ್ ಅಷ್ಟೇ. ನಾನು ಗ್ರಾಮ ಪಂಚಾಯತ್ ಸರ್ಕಾರಿ ಜಾಗದಲ್ಲಿ ಕೆಲ ಖದೀಮರು ಅಕ್ರಮ ಮರಂ ಗಣಿಗಾರಿಕೆಯನ್ನು ಮಾಡ್ತಿರುವಂತಹ ಘಟನೆ ಹುಣಸಗಿ ತಾಲೂಕಿನ ಮುದನೂರ ಕೆ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಮಪ್ಪ ತಂದೆ ಮಲ್ಲಪ್ಪ ಬಡಿಗೇರ ಎಂಬುವರು ಮುದನೂರ ಕೆ ಇರುವಂತಹ ಒಂದು ಅವರು ತಮ್ಮ ಸ್ವಂತ JCB ಮತ್ತು ಟಿಪ್ಪರ್ಗಳಲ್ಲಿ ಭೂಮಿಯನ್ನು ಅಗೆತು ಒಂದು ರೀತಿಯ ಒಂದು ಮರಂ ವ್ಯಾಪಾರವನ್ನು ಮಾಡ್ತಿದ್ದಾರೆ, ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹುಣಸಗಿ ತಾಲೂಕಿನ ಮುದನೂರ ಕೆ ಗ್ರಾಮದ ಸರ್ವೆ ನಂಬರ್ 30 ಮತ್ತು 31ರ ಪೈಕಿ ಸರ್ಕಾರಿ ಜಾಗದಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ನಡೀತಾ ಇದೆ. ಇದರ ಬಗ್ಗೆ ಗ್ರಾಮದ ಮುಖಂಡರುಗಳು ಹಲವು ಬಾರಿ ಅರ್ಜಿಗಳನ್ನು ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಾರೋಷವಾಗಿ ಸರ್ಕಾರಿ ಭೂಮಿಯನ್ನು ಅಗೆದು ಮರಂ ಅಥವಾ ಮಣ್ಣಿನಿಂದ ಒಂದು ಟ್ರಿಪ್ಗೆ 3ರಿಂದ 4 ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಗಲೋರಾತ್ರಿ ಎನ್ನದೇ ಇಲ್ಲಿ ಮರಂನ ಒಂದು ಗಣಿಗಾರಿಕೆ ನಡೀತಾ ಇದ್ರೂ ಕೂಡ ತಾಲೂಕು ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಗಪ್ಚುಪ್ಪಾಗಿದ್ದಾರೆ, ಕಣ್ಮುಚ್ಕೊಂಡು ಕುಳಿತಿದ್ದಾರೆ. ಇನ್ನೇನೈತಾ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇಲ್ಲ ಅಂತ ಅಲ್ಲಿನ ಒಂದು ಗ್ರಾಮಸ್ಥರು ಅಥವಾ ಜನರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.